ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಕತೆ ಕೇವಲ ಕಾಲ್ಪನಿಕ ಕತೆ ಸ್ನೇಹಿತರೆ. ಇವತ್ತಿನ ಕತೆ ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದು. ತುಂಬ ವರ್ಷಗಳ ಹಿಂದಿನ ಘಟನೆ ಇದು. ಒಂದು ರಾಜ್ಯ ಇತ್ತು. ಆ ರಾಜ್ಯದ ಹೆಸರು ಕಾಶಿ ಅಂತ. ಆ ರಾಜ್ಯವು ಚಿಕ್ಕದಾಗಿತ್ತು. ಸುತ್ತಮುತ್ತವೆಲ್ಲ ನದಿಯ ದಂಡೆಗಳು. ನದಿಯ ದಂಡೆಯ ಪಕ್ಕ ದಟ್ಟವಾದ ಕಾಡು ಇತ್ತು. ಒಂದು ದಿನ ಕಾಶಿ ರಾಜ್ಯದ ರಾಜನಿಗೆ ಅನಾರೋಗ್ಯದ ಕಾರಣದಿಂದ ಆತ ಸಾಯುತ್ತಾನೆ. ರಾಜನಿಗೆ ಚಿಕ್ಕ ವಯಸ್ಸಾಗಿದ್ದರಿಂದ ಆತನಿಗೆ ಮಕ್ಕಳು ಮದುವೆ ಆಗಿರಲಿಲ್ಲ. ರಾಜ್ಯವನ್ನು ನೋಡಿಕೊಳ್ಳೋಕೆ ಅಣ್ಣ ತಮ್ಮಂದಿರು ಯಾರೂ ಇರಲಿಲ್ಲ. ಆಗ ಆ ರಾಜ್ಯದ ಮಂತ್ರಿ ಚಿಂತೆಗೇಡೋಗುತ್ತಾನೆ. ಇನ್ನು ಈ ರಾಜ್ಯವನ್ನು ನೋಡಿಕೊಳ್ಳುವವರು ಯಾರು? ರಾಜ್ಯದ ಜನರ ಪರಿಸ್ಥಿತಿ ಏನು? ಈ ರಾಜ್ಯವನ್ನು ಆಡಳಿತ ನಡೆಸುವವರು ಯಾರು ಎಂದು ತನ್ನಷ್ಟಕ್ಕೆ ತಾನೇ ಪ್ರಶ್ನೆ ಮಾಡಿಕೊಳ್ಳುತ್ತಾನೆ. ಆಗ ಮಂತ್ರಿಗೆ ಒಂದು ಉಪಾಯ ಹೊಳೆಯುತ್ತೆ. ಈ ರಾಜ್ಯಕ್ಕೆ ಒಂದು ಸಂವಿಧಾನ ಬೇಕು. ಅದರಲ್ಲಿ ಮುಖ್ಯವಾಗಿ ಈ ರಾಜ್ಯಕ್ಕೆ ರಾಜ ಆಗಬಯಸುವವರು 2 ವರ್ಷಗಳ ಕಾಲ ಆಳ್ವಿಕೆ ಮಾಡಬಹುದು. ಆದರೆ ಆಳ್ವಿಕೆ ಮುಗಿದ ನಂತರ ರಾಜನು ದಟ್ಟವಾದ ಅರಣ್ಯಕ್ಕೆ ಹೋಗಿ ಅಲ್ಲಿಯೇ ನೆಲೆಸುವುದು ಎಂದು ಸಂವಿಧಾನದಲ್ಲಿ ಬರೆದಿತ್ತು. ಮಂತ್ರಿಯು ಕೂಡ ಇದೇ ಸೂಚನೆಯನ್ನು ಇಟ್ಟುಕೊಂಡು ರಾಜ್ಯದ ಜನರಿಗೆ ತಮಟೆ ಬಾರಿಸುವ ಮೂಲಕ ಸುದ್ದಿಯನ್ನು ಮುಟ್ಟಿಸುತ್ತಾನೆ. ಸುದ್ದಿಯನ್ನು ಕೇಳಿದ ರಾಜ್ಯದ ಜನ 2 ವರ್ಷ ರಾಜನಾಗಿ ಆರಾಮಾಗಿರಬಹುದು ಎಂದು ತಿಳಿದು ಗುಂಪು ಗುಂಪಾಗಿ ಮಂತ್ರಿಯ ಮುಂದೆ ಬಂದು ನಿಲ್ತಾರೆ. ಮಂತ್ರಿಗೆ ಏನು ಮಾಡಬೇಕೆಂಬುದು ತೋಚುವುದಿಲ್ಲ. ಕೊನೆಗೆ ಅಲ್ಲಿರುವ ಸೈನಿಕನೊಬ್ಬ ಮಂತ್ರಿಗೆ ಒಂದು ಸಲಹೆಯನ್ನು ಕೊಡುತ್ತಾನೆ. ಅದೇನೆಂದರೆ, ಸ್ಪರ್ಧೆಯ ಮೂಲಕ ಯಾರು ಈ ಗಂಟೆಯನ್ನು ಮೊದಲು ಬಾರಿಸುತ್ತಾರೋ ಅವರು 2 ವರ್ಷಗಳ ಕಾಲ ರಾಜನಾಗಿ ಆಳ್ವಿಕೆ ಮಾಡಬಹುದು. ಅದರಲ್ಲಿ ಒಬ್ಬ ಪ್ರಜೆ ಗಂಟೆಯನ್ನು ಬಾರಿಸಿ ರಾಜನಾಗುತ್ತಾನೆ. ಕೆಲವು ದಿನಗಳ ರಾಜತ್ವವನ್ನು ಸುಖ ವೈಭೋಗದಿಂದ ಅನುಭವಿಸುತ್ತಾನೆ. ಆದರೆ ದಿನಗಳು ಕಳೆದಂತೆ ರಾಜನಿಗೆ ಭಯ ಶುರುವಾಗುತ್ತೆ. ಆಳ್ವಿಕೆ ಮುಗಿದ ನಂತರ ಕಾಡಿಗೆ ಹೋಗಿ ಬದುಕಬೇಕು. ಅಲ್ಲಿರುವ ಪ್ರಾಣಿಗಳ ನಡುವೆ ನಾವು ಬದುಕಲು ಸಾಧ್ಯ ಇಲ್ಲ ಎಂದು ರಾಜನಿಗೆ ಅನಿಸಿತು. ಮಂತ್ರಿಯ ಕೈಕಾಲು ಹಿಡಿದು ನನ್ನನ್ನು ಇಲ್ಲಿಂದ ಬಿಟ್ಟು ಬಿಡಿ ಎಂದು ಅಳುತ್ತಾನೆ. ಆದರೆ ಮಂತ್ರಿಗೆ ಸಾಧ್ಯವಾಗುವುದಿಲ್ಲ. ಯಾಕಂದರೆ ಸಂವಿಧಾನದ ಸೂಚನೆ ಅಳಿಸಲು ಸಾಧ್ಯವಿಲ್ಲ. ಹೀಗೆ ರಾಜನ ಆಡಳಿತ ಮುಗಿದ ನಂತರ ಅವನನ್ನು ಕಾಡಿಗೆ ಬಿಟ್ಟು ಇನ್ನೊಬ್ಬ ಪ್ರಜೆ ಗಂಟೆ ಬಾರಿಸುತ್ತಾನೆ. ಆತನದ್ದು ಕೆಲವು ದಿನಗಳ ನಂತರ ಅದೇ ಕತೆ, ಅದೇ ಹಾಡು. ಹಲವಾರು ವರ್ಷಗಳು ಕಳೆದವು. ಅನೇಕ ರಾಜರು ಕಾಡಿಗೆ ತೊರೆದು ಸಾವನ್ನಪ್ಪಿದರು. ಯಾವ ಪ್ರಜೆಗಳು ಕೂಡ ಗಂಟೆಯನ್ನು ಬಾರಿಸಲು ಮುಂದೆ ಬರುತ್ತಿಲ್ಲ. ಮತ್ತೆ ಕಾಶಿಯ ರಾಜ್ಯಕ್ಕೆ ರಾಜನೇ ಇಲ್ಲದಂತಾಗಿತ್ತು. ಮಂತ್ರಿಯು ಚಿಂತೆಗೊಳಗಾಗುತ್ತಾನೆ. ನಾನೇ ಇನ್ನು ಈ ರಾಜ್ಯವನ್ನು ನೋಡಿಕೊಳ್ಳುತ್ತೇನೆ ಎನ್ನುವಷ್ಟರಲ್ಲಿ ಮತ್ತೊಮ್ಮೆ ಗಂಟೆಯ ಶಬ್ದ ಮಂತ್ರಿಗೆ ಕೇಳಿಸುತ್ತೆ. ಬಂದು ಹೊರಗಡೆ ನೋಡ್ತಾರೆ. ಅಲ್ಲಿ ಬಂದಿದ್ದು ಒಬ್ಬ ಭಿಕ್ಷುಕ. ಮಂತ್ರಿಗೆ ಆಶ್ಚರ್ಯವಾಗಿ ಕೇಳುತ್ತಾನೆ, ಏನಪ್ಪ, ರಾಜನಾಗಬೇಕು ಅಂತಿದ್ದೀಯಾ? ರಾಜನಾಗಲು ಸೂಚನೆಗಳನ್ನು ಕೇಳಿದ್ದೀಯಾ ಎಂದು ಕೇಳುತ್ತಾನೆ. ಆಗ ಭಿಕ್ಷುಕನು, ಹೌದು, ನಾನು ಎಲ್ಲವನ್ನ ಕೇಳಿಯೇ ಇಲ್ಲಿ ಬಂದಿದ್ದೇನೆ ಎಂದು ಭಿಕ್ಷುಕ ಹೇಳುತ್ತಾನೆ. ಮಂತ್ರಿ ಕೂಡ ಭಿಕ್ಷುಕನ ಮಾತುಗಳನ್ನು ಕೇಳಿ ಅವನನ್ನು ರಾಜನನ್ನಾಗಿ ನೇಮಿಸುತ್ತಾನೆ. ಕೆಲವು ದಿನಗಳ ನಂತರ ಮಂತ್ರಿಗೆ ತುಂಬ ಆಶ್ಚರ್ಯವಾಗುತ್ತೆ. ಭಿಕ್ಷುಕನು ತುಂಬ ಚೆನ್ನಾಗಿ ರಾಜ್ಯವನ್ನು ಆಡಳಿತ ಮಾಡ್ತಾ ಇರ್ತಾನೆ. ಆದರೆ 2 ವರ್ಷ ಮುಗಿಯೋದಕ್ಕೆ ಕೆಲವೇ ದಿನಗಳು ಬಾಕಿ ಇರುವಾಗಲೇ ಮಂತ್ರಿಗೆ ಬಹಳ ದುಃಖವಾಗುತ್ತದೆ. ಇಂತಹ ರಾಜನನ್ನು ನಾವೇ ಕಾಡಿಗೆ ಬಿಟ್ಟು ಬರಬೇಕಲ್ಲ ಎಂದು ಮರುಗುತ್ತಾನೆ. ಸಮಯ ಬರುತ್ತದೆ. ರಾಜನ ಆಳ್ವಿಕೆ ಮುಗಿಯುತ್ತದೆ. ಆಗ ಮಂತ್ರಿಯು, ರಾಜ, ನಿಮ್ಮ ಆಳ್ವಿಕೆ ಮುಗಿದಿದೆ. ನೀವು ಇನ್ನು ಕಾಡಿಗೆ ಹೋಗಬೇಕು. ನಿಮಗೆ ಭಯವಾಗುತ್ತಿಲ್ಲವೇ ಎಂದು ಕೇಳ್ತಾನೆ. ಆಗ ಭಿಕ್ಷುಕ ರಾಜ, ನನಗೆ ಯಾವುದೇ ಭಯವಿಲ್ಲ, ನಾನು ನಿಮ್ಮ ಜೊತೆ ಬರುತ್ತೇನೆ ಎಂದು ಹೇಳುತ್ತಾನೆ. ಮಂತ್ರಿಯು ರಾಜನನ್ನು ಕರೆದುಕೊಂಡು ಕಾಡಿಗೆ ಹೊರಡಲು ಸಿದ್ಧನಾಗುತ್ತಾನೆ. ಕೆಲವು ಸಮಯಗಳ ನಂತರ ನದಿಯನ್ನು ದಾಟಿದ ಮಂತ್ರಿಯು ಬಹಳ ಆಶ್ಚರ್ಯವಾಗುತ್ತಾನೆ. ಏಕೆಂದರೆ ಅಲ್ಲಿ ಯಾವುದೇ ಕಾಡು ಇರುವುದಿಲ್ಲ. ಅದರ ಬದಲಾಗಿ ಅಲ್ಲಿ ಒಂದು ಸುಂದರ ಅರಮನೆ, ಸೈನಿಕರು, ಮಂತ್ರಿ ಹಾಗೂ ಅಲ್ಲಿ ಪ್ರಜೆಗಳು ವಾಸವಾಗಿರುತ್ತಾರೆ. ಇದನ್ನೆಲ್ಲ ಆಶ್ಚರ್ಯದಿಂದ ನೋಡಿದ ಮಂತ್ರಿಯು, ರಾಜ, ಇಲ್ಲಿ ಒಂದು ಕಾಡು ಇತ್ತು. ಈಗ ಇಲ್ಲಿ ಕಾಡಿನ ಬದಲಾಗಿ
ಅರಮನೆ ಇದೆ, ಇದೆಲ್ಲ ಹೇಗೆ ಸಾಧ್ಯ ಎಂದು ರಾಜನಿಗೆ ಕೇಳುತ್ತಾನೆ. ಆಗ ರಾಜ ಹೇಳುತ್ತಾನೆ, ಮಂತ್ರಿಗಳೇ, ನಾನು 2 ವರ್ಷ ಸುಮ್ಮನೆ ರಾಜನಾಗಿಲ್ಲ. ನಾನು 2 ವರ್ಷ ಕಷ್ಟಪಟ್ಟು ಕಾಶಿಯ ರಾಜ್ಯವನ್ನು ಸಮೃದ್ಧನಾಗಿ ಮಾಡಿ 2 ವರ್ಷಗಳಾದ ಮೇಲೆ ನನಗೆ ನೆಲೆಸಲು ನಾನು ಇಲ್ಲಿಯ ಕಾಡನ್ನು, ಇಲ್ಲಿರುವ ಪ್ರಾಣಿಗಳನ್ನು ಓಡಿಸಿ ಹೊರದೇಶದಿಂದ ಅನೇಕ ಶಿಲ್ಪ ಕಲೆಗಾರರನ್ನು ಕರೆಸಿ ನನ್ನ ಅರಮನೆಯನ್ನು ಕಟ್ಟಿಸಿದ್ದೇನೆ ಎಂದು ಮಂತ್ರಿಗೆ ಹೇಳುತ್ತಾನೆ. ಇದನ್ನೆಲ್ಲ ಕೇಳಿದ ಮಂತ್ರಿ ಭಿಕ್ಷುಕ ರಾಜನ ಬುದ್ಧಿವಂತಿಕೆಯನ್ನು ಕಂಡು ಮೆಚ್ಚಿ ಅವನಲ್ಲಿ ಬೇಡಿಕೊಳ್ಳುತ್ತಾನೆ, ಮಹಾರಾಜ, ನೀನು ಈ 2 ಅರಮನೆಗಳಿಗೆ ರಾಜನಾಗಿ ಈ ಬೃಹತ್ ಕಾಶಿ ರಾಜ್ಯವನ್ನು ಆಳ್ವಿಕೆ ನಡೆಸು ಎಂದು ಬೇಡಿಕೊಳ್ಳುತ್ತಾನೆ. ಇದಕ್ಕೆ ರಾಜನು ಕೂಡ ಒಪ್ಪುತ್ತಾನೆ. ಮೈ ಡಿಯರ್ ಫ್ರೆಂಡ್ಸ್, ಈ ಕತೆ ನಮ್ಮ ಜೀವನದಲ್ಲಿ ಬಹಳ ಸ್ಫೂರ್ತಿಯನ್ನು ಕೊಡುತ್ತೆ. ಸಮಯ ಸಿಕ್ಕಾಗಲೇ ಅದನ್ನು ನಾವು ಸರಿಯಾಗಿ ಬಳಸಿಕೊಳ್ಳಬೇಕು. ಸಮಯ ಸಿಕ್ಕಾಗ ನಾವು ಸರಿಯಾಗಿ ಬಳಸಿಕೊಳ್ಳಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಷ್ಟಪಡಬೇಕಾಗುತ್ತದೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ಕಥೆಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.